ಅರುಂಧತಿನ ಎಲ್ಲಿ ಅಂತ ಹುಡ್ಕೋದು? ಫೋನ್ ಮಾಡಿದ್ರೆ ಕಾಸು ನೋವಿಗೂ ಸಾಲ ನೀಡುವ ಕಾಲ ಪ್ರೇಮಿಯ ಬದುಕಲಿ ಬರಬಹುದು. ಏನ್ ಮಾಡೋದು ಇವಾಗ? ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಹಾ, ಅವಳ ಮದುವೆ ನಡೀತಿ ಚೌಟ್ರಿಲಿ ವಿಚಾರಿಸಿದ್ರೆ. बहन जी, 2 दिन के पहले अरुंधति नाम की एक लड़की की शादी हो रहा था ना, आपको पता है वो कहाँ पे है? हाँ, वो लड़की जो भाग गई थी ना। हाँ हाँ, वही लड़की। उस लड़की की शादी करके लेकर चले गए। हाँ? कहाँ? आपको उसकी एड्रेस पता है? यही रास्ते पे आखिरी घर उन्हीं का है। ನಾನು ಅಜಯ್ ಅಂತ. ಅಜಯ್ ಅಂದ್ರೆ ನೀನೇನಾ? ನಾನೇ. ಅರುಂಧತಿಯಲ್ಲಿ? ಪ್ಲೀಸ್ ಆಂಟಿ, ನಾನು ಅರುಂಧತಿ ನೋಡ್ಲೇಬೇಕು. ನಿಮಗೆ ಕೈ ಮುಗಿತೀನಿ. ಎಲ್ಲಿದ್ದಾಳೆ ಅವಳು? ಯಾಕಂಟಿ, ಏನಾಯ್ತು? ನಿಮ್ಮಿಬ್ರನ್ ಬೇರೆ ಮಾಡಿದ ಪಾಪಕ್ಕೆ ಆ ದೇವ್ರು ನಮಗ್ ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಅಂದ್ರೆ ನೀ ಸತ್ತೋಗಿದ್ಯಾ ಅಂತ ತಿಳ್ಕೊಂಡು ಅರುಗ್ ನಾವು ವಿಲಾಸ್ ಜೊತೆ ಬಲವಂತವಾಗಿ ಮದ್ವೆ ಮಾಡ್ಬಿಟ್ವಿ. ಹಾಯ್ ಸ್ವೀಟ್ ಹಾರ್ಟ್, ವೆಲ್ಕಮ್ ಟು ಅವರ್ ಪ್ಯಾಲೇಸ್. ಯೋರ್ ಕಿಂಗ್ ಇಸ್ ವೇಟಿಂಗ್ ಫಾರ್ ಯು. ನಾನ್ ನಿನ್ನ ಮೊದಲನೇ ಸಲ ನೋಡ್ದಾಗ್ಲೇ ನಿನ್ನ ಬ್ಯೂಟಿಗೆ ಬೋಲ್ಡ್ ಆಗಿ ನೀನೇ ನನ್ನ ಹೀರೋಯಿನ್ ಅಂತ ಫಿಕ್ಸ್ ಆದೆ. ಆದ್ರೆ ನೀನ್ ನನ್ನ ಸೈಡ್ಗೆ ಕರೆದು ನಿನ್ನ ಸ್ಟೋರಿ ಹೇಳಿ ನನ್ನನ್ನು ವಿಲನ್ ಮಾಡಕ್ ಟ್ರೈ ಮಾಡಿದೆ. ಅದೇ ಸ್ಟೋರಿಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟು ನಾನ್ ಹೀರೋ ಆದೆ. ನನ್ನ ಲೈಫಲ್ಲಿ ನೀನು ಯಾವತ್ತಿದ್ರೂ ವಿಲನ್ನೇ. ನನ್ನ ಅಜಯ್ ಸತ್ತ ಕ್ಷಣನೇ ನಾನು ಸತ್ತೋದೆ. ಈ ಸಮಯದಲ್ಲಿ ಸಾವಿನ ಮಾತು ಯಾಕೆ ಆಡ್ತೀಯ? ನನ್ನ ಜೊತೆ ನೀನು ಸುಖವಾಗಿರ್ತೀಯ. ನನ್ನ ಜೊತೆ ನೀನು ಸುಖವಾಗಿರ್ತೀನಿ ಅನ್ನೋದು ನಿನ್ನ ಭ್ರಮೆ. ಇನ್ಮೇಲಿಂದ 24/7 ನೀನ್ ನನ್ನ ಜೊತೆಲಿ ಇರ್ಬೇಕು. ಇರ್ತೀಯ? ಎಲ್ರೂ ನೈಟ್ ಮಾತ್ರ ಕೌಂಟ್ ಮಾಡಿದ್ರೆ ನಾನ್ ಡೇ ಅಂಡ್ ನೈಟ್ ಎರಡನ್ನೂ ಕೌಂಟ್ ಮಾಡ್ತೀನಿ. ಈ ಫಸ್ಟ್ ನೈಟ್ ನ ಬೆಸ್ಟ್ ನೈಟ್ ಮಾಡ. ನೀನು ಮದುವೆ ಆಗಿರೋದು ಮಾನಸಿಕವಾಗಿ ಸತ್ತೋಗಿರೋ ಒಬ್ಬ ವಿಧವೆನಾ ಅನ್ನೋದು ನೆನಪಿರ್ಲಿ. ಮೂಡ್ ನ ಡೈವರ್ಟ್ ಮಾಡಬೇಡ ಡಾರ್ಲಿಂಗ್. ಲೈಟ್ ನ ಆಫ್ ಮಾಡ್ಲಾ ಅಥವಾ ಆನ್ ಅಲ್ಲೇ ಇರ್ಲಾ? ಡೋಂಟ್ ಟಚ್ ಮೀ. ಮುಟ್ಬೇಡ ನನ್ನನ್ನ. ಅರೇಂಜ್ಮೆಂಟ್ ಎಲ್ಲ ಸೂಪರ್ ಆಗಿದೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ఇప్పుడు ఒప్పుకుంటే ఓకే, లేకపోతే రేపే. ಏನಾಯ್ತು ಮಗಳೇ? ಏನಾಯ್ತು ಹೇಳಮ್ಮ, ಏನಾಯ್ತು? ಅಯ್ಯೋ ಮಾತಾಡ್ಬಿಟ್ಟ. ಏನಾಯ್ತು? ನಾನು ಅಜಯ್ ಹತ್ರ ಹೋಗ್ತಾ ಇದ್ದೀನಿ. ನನ್ನ ಅಜಯ್ ಇವ್ರು ಕೊಂದ್ಬಿಟ್ಟು ಅಜಯ್ ಇಲ್ದೆ ನಾನು ಬದುಕಲ್ಲ. ಅದಕ್ಕೆ ವಿಷ ಕೊಡ್ತಿದ್ದೀನಿ ಪಾಪ. ಯಾಕಮ್ಮ ಹೀಗ್ ಮಾಡ್ಕೊಂಡ್ಬಿಟ್ಟಾರು? ನೀವು ನನಗೆ ಚಿಕ್ಕ ವಯಸ್ಸಿಂದಾನು ನಾನೇನಾದ್ರು ಕೇಳಕ್ ಮುಂಚೆನೆ ತಂದು ಕೊಡ್ತಿದ್ರಿ.
ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ಬಿಟ್ರಿ ಪಪ್ಪ? ಜೈಬೇಕು, ನಾನು ಅಜ್ಜಿ ಹತ್ರ ಹೋಗ್ತಿದ್ದೀನಿ. ಸಾರಿ ಪಪ್ಪ. ಅರು ಎಲ್ಲಿ? ನಾನು ಮುಖ ನೋಡ್ಬೇಕು. ಈಗ ತಾನೇ ಅರುಣ ಸಂಸ್ಕಾರಕ್ಕೆ ಅಂತ ತಗೊಂಡು ಹೊಟ್ಟೋದ್ರು.